ओम नमः शिवाय. ಭಾರತ್ ಮಾತಾ ಶಿವಶಕ್ತಿ ಅವತಾರ್. ಓಂ ಪಿತಾಶ್ರೀ ಬ್ರಹ್ಮ ಬಾಬಾ ರವರವಾಣಿ. ಓಂ ಪಿತಾಶ್ರೀ ಶಿವ ತಂದೆಯ ನೆನಪಿದೆ. ಮುರಳಿಯ ದಿನಾಂಕ 4/7/2026. ಪ್ರಾತಃ ಕ್ಲಾಸ್ ರಿವೈಸ್ ಕೋರ್ಸ್ 18/1/2020. ಓಂ ನಮಃ ಶಿವಾಯ್. ನಿಶ್ಚಯ ಬುದ್ಧಿ ಮಕ್ಕಳೇ, ಸಮಯವೇನೂ ಉಳಿದಿಲ್ಲ ಮತ್ತು ಎಲ್ಲರೂ ಹೇಳುತ್ತಾರೆ ಸತ್ಯಯುಗದ ಪ್ರಜೆಗಳು ತಯಾರಾದರೆ ಸಾಕು ರಜೆ ಎಂದು. ಸತ್ಯಯುಗದ 9 ಲಕ್ಷ ಮಂದಿ ತಯಾರಾದರು ಎಂದು ಹೇಳುತ್ತಾರೆ. ಸರಿ, ಹಾಗಾದರೆ ತ್ರೇತಾಯುಗದ ಜವಾಬ್ದಾರಿ ಯಾರದ್ದು? ಒಂದು ವೇಳೆ ಮಕ್ಕಳು ಏನನ್ನೂ ಮಾಡದಿದ್ದರೆ ತಂದೆಯಂತೂ ಏನಾದರೂ ಮಾಡುವರಲ್ಲವೇ? ಹಾಗಾಗಿ ತಂದೆಯು ಮಾಡಿಬಿಟ್ಟರು. ಓಂ ನಮಃ ಶಿವಾಯ. ಈಗ ಯಾರಾದರೂ ಕಂಡರೆ ಕಡೆಗಾಣಿಸಿ, ನನ್ನ ಬಾಬಾ ಸಿಕ್ಕರಲ್ಲವೇ? ಬಾಬಾ, ನಾವು ಜ್ಞಾನದಲ್ಲಿ ಯಶಸ್ವಿಯಾಗುತ್ತೇವಾ? ಖಂಡಿತ ಯಶಸ್ವಿಯಾಗುತ್ತೀರಿ, ಅವಶ್ಯವಾಗಿ. ಬಾಬಾ, ನಾವು ಸಂಪೂರ್ಣರಾಗುತ್ತೇವೆ ತಾನೆ? ಆಗುವುದಲ್ಲ, ಇಂದಿನಿಂದಲೇ ಆಗಿಬಿಟ್ಟಿರಿ ಎಂದು ಯೋಚಿಸಿ. ಬಾಬಾ ಜಿ, ಸಣ್ಣ ಸಣ್ಣ ಮಕ್ಕಳು ಜ್ಞಾನದಲ್ಲಿ ನಡೆಯುತ್ತಾರೆಯೇ ಅಥವಾ ಇಲ್ಲವೇ? ಸಾಕಾರದಲ್ಲಿ ಗೊತ್ತೇ? ಎಷ್ಟೊಂದು ಸಣ್ಣ ಸಣ್ಣ ಮಕ್ಕಳಿದ್ದರು, 1 ತಿಂಗಳು 2 ತಿಂಗಳು ಮಕ್ಕಳು ಇದ್ದರು. ಅವರನ್ನು ಏನೆಂದು ಹೇಳುವುದು? ಜ್ಞಾನದಲ್ಲಿ ನಡೆಯುತ್ತಾರೆ, ತಂದೆಯ ಮಕ್ಕಳಾದರಲ್ಲವೇ? ಬಾಬಾ ಅಮೃತ ನೀಡುತ್ತಿದ್ದಾರೆ. ಇದನ್ನು ನಾವು ಮೊದಲ ಬಾರಿಗೆ ಹಂಚುತ್ತಿದ್ದೇವೆ. ಎಲ್ಲವೂ ಹೊಸದಾಗುತ್ತಿದೆ. ಇದನ್ನು ಭಕ್ತಿ ಮಾರ್ಗದಲ್ಲಿ ಅಮೃತ ಎನ್ನುತ್ತಾರೆ. ಸಾಗರ ಮಂಥನ ಮಾಡಿ ಏನು ಹೊರಬಂತು? ಅಮೃತ ಹೊರಬಂತು. ಬಾಬಾ, ವಿಶ್ವ ಕಲ್ಯಾಣಕಾರಿ ಆತ್ಮಗಳನ್ನಾಗಿ ಮಾಡಿರಿ. ವಿಶ್ವ ಕಲ್ಯಾಣಕಾರಿಯಾಗಿದ್ದೀರಿ. ಈಗ ನೋಡೋಣ, ಹೋಗಿ ಏನು ಕಮಾಲ್ ಮಾಡಿ ತೋರಿಸುತ್ತೀರಿ? ನನ್ನ ಎಲ್ಲ ಮುದ್ದಾದ ಮಕ್ಕಳಿದ್ದಾರಲ್ಲವೇ? ದೊಡ್ಡ ಸೌಭಾಗ್ಯ ಸಿಕ್ಕಿದೆ. ಮಧುಬನದಲ್ಲಿ ದೂರದಿಂದ ನೋಡುತ್ತಿದ್ದರು. ಹಣ್ಣನ್ನು ಟೋಲಿ ರೂಪದಲ್ಲಿ ನೀಡಿದರು. ಈ ಹಣ್ಣು ಸತ್ಯಯುಗದಷ್ಟು ಸಿಹಿಯಾಗಿಲ್ಲ. ಇದು ಕಲಿಯುಗದ ಹಣ್ಣು ತಾನೆ? ಇದು ಕಲಿಯುಗದ್ದಾಗಿದೆ. ಆದರೆ ತಂದೆಯ ಬಳಿ ಬಂದಾಗ ಸಂಗಮ ಯುಗದ್ದಾಗುತ್ತದೆ. ಗೇಟ್ನ ಬೌಂಡ್ರಿ ಕ್ರಾಸ್ ಮಾಡಿದಾಗ ಸಂಗಮ ಯುಗದ್ದಾಯಿತು. ತಂದೆಗೆ ಭೋಗ ಅರ್ಪಿಸಿದಾಗ ಸಂಗಮ ಯುಗದ್ದಾಯಿತು. ಹೇಗೆ ಮಕ್ಕಳಾದ ನೀವು ಎಲ್ಲಿದ್ದೀರಿ? ಸಂಗಮ ಯುಗದಲ್ಲಿ. ಮಕ್ಕಳು ಸಂಗಮ ಯುಗದವರಾಗಬಹುದಾದರೆ ಹಣ್ಣು ಕೂಡ ಸಂಗಮ ಯುಗದ್ದಾಗಿದೆ. ಪರೀಕ್ಷೆ ಬಾರದೆ ಓದುವುದು ಯಾವ ಓದು? ಅಂದ್ರೆ ಎಕ್ಸಾಮೇ ಬರೆಯೋದಿಲ್ಲ, ಕೇವಲ ನಾವು ಓದ್ತೀವಿ ಅಂದ್ರೆ ಅದು ಎಂತ ಶಿಕ್ಷಣ? ಪರೀಕ್ಷೆ ಬಂದಾಗ ಓದು ಸಂಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಪರೀಕ್ಷೆ ನಡೆದು ಫಲಿತಾಂಶ ಬಂದಾಗ ಆಗ ಅದು ಸಂಪೂರ್ಣ ಶಿಕ್ಷಣವಾಗುತ್ತದೆ. ಆಗ ಫೇಲ್ ಅಥವಾ ಪಾಸ್ ಎಂದು ಹೇಳುತ್ತಾರೆ. ಪರೀಕ್ಷೆಯಂತೂ ಸಹಜವಾಗಿದೆ ಮಕ್ಕಳೇ. ನೀವು ಹೋಗುತ್ತೀರಿ, ಸೆಂಟರ್ನಲ್ಲಿ ಗೊತ್ತಾಗುತ್ತದೆ. ಆಗ ಪರೀಕ್ಷೆ ನಿಮ್ಮದು ಬರುತ್ತದೆ. ಪರೀಕ್ಷೆ ಬರುವುದಿಲ್ಲ ಎಂದು ಯೋಚಿಸಬೇಡಿ, ಖಂಡಿತ ಪರೀಕ್ಷೆ ಬರುತ್ತದೆ. ಒಬ್ಬ ಸಹೋದರಿ ಕೇಳಿದರು, ಒಬ್ಬ ಸೋದರ ಹನುಮಂತನ ಬಹಳ ಪೂಜೆ ಮಾಡುತ್ತಾರೆ ಮತ್ತು ಹನುಮಂತನ ಸಾಕ್ಷಾತ್ಕಾರವಾಗಬೇಕೆಂಬುದು ಅವರ ಆಂತರಿಕ ಇಚ್ಛೆಯಾಗಿದೆ. ಹಾಗಾದರೆ ಏನಾಗುತ್ತದೆ? ಹನುಮಂತನ ಸಾಕ್ಷಾತ್ಕಾರ ಏಕೆ ಆಗುವುದಿಲ್ಲ? ಆಗುತ್ತದೆ. ನೋಡಿ ಮಕ್ಕಳೇ, ಯಾರಿಗೆ ಒಳಗಿನಿಂದ ಯಾರ ಮೇಲೆ ಪ್ರೀತಿ ಇರುತ್ತದೆಯೋ ಆಗ ಸಾಕ್ಷಾತ್ಕಾರದ ಸಮಯವೂ ಬರುತ್ತದೆ. ಬುದ್ಧಿ ಹಂಚಿ ಹೋಗಿದ್ದರೆ ಈಗ ಸಾಕ್ಷಾತ್ಕಾರವಿಲ್ಲ, ಆದರೆ ಸಾಕ್ಷಾತ್ಕಾರವಾಗುತ್ತದೆ. ಅಂತಿಮ ಸಮಯ ಬಂದಿದೆ. ಸಾಕ್ಷಾತ್ಕಾರದ ಪಾತ್ರವೂ ಈಗ ಶುರುವಾಗಲಿದೆ. ಈಗ ನೋಡಿ, ಎಲ್ಲಾ ಮಕ್ಕಳು ಹೇಳುತ್ತಾರಲ್ಲವೇ, ಬಾಬಾ ಸೂಕ್ಷ್ಮವತನಕ್ಕೆ ಕರೆದುಕೊಂಡು ಹೋಗಿ ಎಂದು. ಬಾಬಾ ಸೂಕ್ಷ್ಮವತನಕ್ಕೆ ತಲುಪಲು ಸಾಧ್ಯವಾಗುತ್ತಿಲ್ಲ. ನೀವು ತಲುಪುತ್ತೀರಿ. ನೋಡಿ, ಶರೀರ ಇಲ್ಲಿದೆ, ನೀವು ಅಲ್ಲಿ ಆಟ ಆಡುತ್ತಿದ್ದೀರಿ. ಈ ಸಮಯ ಬರಲಿದೆ. ಮೊದಲು ಸಾಕ್ಷಾತ್ಕಾರವಾಗುತ್ತಿದ್ದಾಗ ವಿಜ್ಞಾನದ ಸಾಧನವಿತ್ತೆ? ಇಲ್ಲ. ಈ ವಿಜ್ಞಾನದ ಸಾಧನ ಇರುವುದಿಲ್ಲವಲ್ಲ, ಆಗ ಸಾಕ್ಷಾತ್ಕಾರವಾಗುತ್ತದೆ. ಇಲ್ಲಿ ಆಗುವುದಿಲ್ಲ, ಕೇವಲ ಅಲ್ಲಿ. ಇಲ್ಲಿನ ಟಿವಿ ಬಂದ್, ಅಲ್ಲಿನ ಟಿವಿ ಪ್ರಾರಂಭವಾಗುತ್ತದೆ. ಅಂದರೆ ವತನದ ಟಿವಿ ಪ್ರಾರಂಭವಾಗುತ್ತದೆ. ಈಗ ಬಾಬಾ ರಿಮೋಟ್ ಇಟ್ಟುಕೊಂಡಿದ್ದಾರೆ. ಮೊದಲು ವಿಜ್ಞಾನದ ರಿಮೋಟ್ ಬಂದ್ ಮಾಡುತ್ತಾರೆ. ಒಂದು ವೇಳೆ ನಿಮ್ಮ ಮುಂದೆ 2 ಟಿವಿ ನಡೆಯುತ್ತಿದ್ದರೆ ಈಗ ನೀವು ಹೇಗೆ ಮಾಡುತ್ತೀರಿ? ಒಂದರಲ್ಲಿ ಬೇರೆ ದೃಶ್ಯ ನಡೆಯುತ್ತಿದೆ, ಇನ್ನೊಂದರಲ್ಲಿ ಬೇರೆ ದೃಶ್ಯ ನಡೆಯುತ್ತಿದೆ. ನೀವು ಗಮನವಿಟ್ಟು ಯಾವುದಾದರೂ ಒಂದನ್ನು ನೋಡಲು ಸಾಧ್ಯವಾಗುತ್ತದೆ. ಬುದ್ಧಿ ಇಲ್ಲಿಂದ ಅಲ್ಲಿಗೆ ಅಲೆದಾಡುತ್ತದೆ. ಮೊದಲು ಒಂದು ಟಿವಿಯನ್ನು ಬಂದ್ ಮಾಡುತ್ತೀರಿ, ಆಮೇಲೆ 2ನೇ ಟಿವಿ ಪ್ರಾರಂಭವಾಗುತ್ತದೆ. ಪೂರ್ಣ ಗಮನ ಎಲ್ಲಿರುತ್ತದೆ? ಆ ಟಿವಿಯ ಮೇಲೆಯೇ. ಸೂಕ್ಷ್ಮವತನದ ಟಿವಿ ಮತ್ತು ಇಲ್ಲಿನ ಟಿವಿ. ಇಲ್ಲಿನ ಟಿವಿ ಯಾವಾಗ ಬಂದ್ ಆಗುತ್ತದೆಯೋ ಸೂಕ್ಷ್ಮವತನದ್ದು ಶುರುವಾಗುತ್ತದೆ.
ಶರೀರ ಇಲ್ಲಿ ಕುಳಿತಿದೆ ಮತ್ತು ನೀವು ಮೇಲೆ ಟಿವಿ ನೋಡಲು ಹೋಗಿದ್ದೀರಿ. ಮೊದಲು ಏನಾಗುತ್ತಿತ್ತು? ಯಾರ ಯಾರ ಮನೆಯಲ್ಲಿ ಟಿವಿ ಇರುತ್ತಿತ್ತು ಆಗ ಅಕ್ಕಪಕ್ಕದವರ ಬಳಿ ಸೇರಿ ಟಿವಿ ನೋಡಲು ಹೋಗುತ್ತಿದ್ದರು. ಟಿವಿ ಒಂದೇ ಇರುತ್ತಿತ್ತು ಮತ್ತು ಮನೆ ಅಷ್ಟು ದೊಡ್ಡದಾಗಿರುತ್ತಿತ್ತು. ಧ್ವನಿ ಕೇಳಿ ಎಲ್ಲೆಲ್ಲಿಂದಲೋ ಬಂದು ಸೇರುತ್ತಿದ್ದರು. ಟಿವಿ ನೋಡಲು ಓಡಿ ಬರುತ್ತಿದ್ದರು. ಟಿವಿ ಶುರುವಾಗಿದೆ ಎಂದು. ಸೂಕ್ಷ್ಮವತನದ ಟಿವಿ ನಡೆದಾಗ ಇಲ್ಲಿ ಯಾರೂ ಸಿಗುವುದಿಲ್ಲ. ಇಲ್ಲಿನ ಟಿವಿ ಬಂದ್, ಮೇಲಿನ ಟಿವಿ ಶುರು. ಆದ್ದರಿಂದ ನೋಡಿ, ಸಮಯಾನುಸಾರ ಸಮಯಕ್ಕೆ ಸಾಕ್ಷಾತ್ಕಾರದ ಪಾತ್ರ ಖಂಡಿತ ನಡೆಯುತ್ತದೆ. ನೋಡಿ, ನೆನಪು ಮಾಡಿಕೊಳ್ಳಿ. ಒಂದು ವೇಳೆ ಟಿವಿ ನೋಡುವುದರಲ್ಲಿ ಬ್ಯುಸಿಯಾದರೆ, ಯಾವುದೇ ಕೆಲಸ ಬಿದ್ದಿರಲಿ, ಯಾರಿಗೇನು ಚಿಂತೆ, ಎಲ್ಲವೂ ಬಿದ್ದಿರಲಿ, ಟಿವಿ ನೋಡಬೇಕು. ಈಗಾಗುತ್ತದೆ ತಾನೆ? ಟಿವಿಯಲ್ಲಿ ಒಳ್ಳೆಯ ದೃಶ್ಯ ಬರುತ್ತಿದೆ, ಅವಶ್ಯವಾಗಿ ಡ್ರಾಮಾ ನೋಡಬೇಕು. ಪೂರ್ತಿ ನೋಡುವವರೆಗೂ, ಅಲ್ಲಿಯವರೆಗೂ ಯಾವ ಕೆಲಸವನ್ನೂ ಮಾಡುವುದಿಲ್ಲ. ಆ ಡ್ರಾಮಾ 2 ಗಂಟೆಯದ್ದಾಗಿರಲಿ, 4 ಗಂಟೆಯದ್ದಾಗಿರಲಿ, ಆದರೆ ನಾಟಕವನ್ನು ಪೂರ್ತಿ ನೋಡಬೇಕು. ಈಗ ವತನದ ದೃಶ್ಯ ಗೊತ್ತೇ? ಇಲ್ಲಿನ ಗಂಟೆಗಳು ಗೊತ್ತಾಗುವುದಿಲ್ಲ ಮತ್ತು ಅಲ್ಲಿ ಯಾವುದೇ ಗಂಟೆಗಳಿಲ್ಲ, ಅಂದ್ರೆ ಸಮಯನೇ ಇರೋದಿಲ್ಲ. ಅಲ್ಲಿ ಸಮಯವೇ ಇರುವುದಿಲ್ಲ, ಸಮಯವೇ ಇಲ್ಲ. ಅಲ್ಲಿನ ಟಿವಿ ಅಂತೂ ಶುರುವಾಗಿರುತ್ತದೆ. ಆದರೆ ಹೀಗಾಗುತ್ತದೆ. ಆಮೇಲೆ ಬಾಬಾ ಹೇಳುತ್ತಾರೆ, ಮಕ್ಕಳೇ, ನೀವು ಟಿವಿ ನೋಡಿದ್ದೀರಿ, ಈಗ ಹೋಗಿ ನಿಮ್ಮ ಶರೀರಕ್ಕೆ ರೆಸ್ಟ್ ಕೊಡಿ, ಶರೀರದಿಂದ ಸೇವೆ ಮಾಡಿ. ಈಗ ಬೇರೆಯವರ ಸರದಿ. ಇಂತಹ ಸಮಯ ಬರಲಿದೆ. ಬಹಳ ಅದ್ಭುತ ದೃಶ್ಯ ನಡೆಯಲಿದೆ. ವಾ ಮಕ್ಕಳೇ, ವಾ ವಾ ಬಾ 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 ವಾ ಡ್ರಾಮಾ ವಾ. ಬಹಳ ಅದ್ಭುತ ದೃಶ್ಯ ನಡೆಯುತ್ತಿದೆ. ಇದು ನೋಡಿ, ಈ ಏರಿಯಾ ಎಷ್ಟು ದೊಡ್ಡದಾಗಿರಬಹುದು. ಇಲ್ಲಿಯನ ಏರಿಯಾದ ಸ್ವಲ್ಪ ಮಕ್ಕಳಿದ್ದಾರೆ, ಇಲ್ಲಿನ ಕಡಿಮೆ ಮಕ್ಕಳಿದ್ದಾರೆ ಮತ್ತು ಹೊರಗಿನಿಂದ ಎಲ್ಲಾ ಮಕ್ಕಳು ಬಂದಿದ್ದಾರೆಯೇ. ಇದು ಆಟದಲ್ಲಿ ಆಟ ನಡೆಯುತ್ತಿದೆ. ಪ್ರಪಂಚದಲ್ಲಿ ಹೇಳುತ್ತಾರಲ್ಲವೇ, ಗಾದೆ ಇದೆ, ದೀಪದ ಕೆಳಗೆ ಕತ್ತಲು. ಆದರೆ ಇಲ್ಲ, ದೀಪ ಮೇಲೆದ್ದಾಗ ಕತ್ತಲೆ ಮಾಯವಾಗುತ್ತದೆ. ಈಗ ನಿಮ್ಮ ಮುದ್ದಾದ ಬಾಬಾರವರ ದೀಪ ಮೇಲೆದ್ದಿದೆ. ಈಗ ಸುತ್ತಮುತ್ತಲಿನ ಕತ್ತಲೆಯು ಸಮಾಪ್ತಿಯಾಗುತ್ತದೆ. ಎಲ್ಲಾ ಕಡೆ ತಂದೆಯ ಧ್ವನಿ ಹರಡುತ್ತದೆ, ನನ್ನ ಬಾಬಾ ಬಂದರು, ನನ್ನ ಬಾಬಾ ಬಂದರು. ಯಾರೋ ಸಹೋದರರು ಹೆಲಿಕಾಪ್ಟರ್ನಿಂದ ಪಾಂಪ್ಲೆಂಟ್ಸ್ ಗಳನ್ನು ಕೆಳಗಾಕುವ ಸೇವೆಯ ಬಗ್ಗೆ ಬಾಬನ ಹತ್ತಿರ ಮಾತನಾಡುತ್ತಿದ್ದಾರೆ. ಬಾಬಾ ಹೇಳುತ್ತಿದ್ದಾರೆ, ಬಹಳ ಒಳ್ಳೆಯ ಮಾತು. ಹೆಲಿಕಾಪ್ಟರ್ನಿಂದ ಕರಪತ್ರಗಳನ್ನು ಕೆಳಗೆ ಬೀಳಿಸಿ ಸೇವೆ ಮಾಡಿ. ಏನು ಮಾಡಬೇಕೋ ಮಾಡಿ, ಏಕೆಂದರೆ ಅಂತಿಮ ಸಮಯದಲ್ಲಿ ಹಣ ಏನಾಗುತ್ತದೆ? ಎಲ್ಲವೂ ಮಣ್ಣಲ್ಲಿ ಹೂತು ಹೋಗುತ್ತದೆ. ನಾವು ಹೆಲಿಕಾಪ್ಟರ್ನಲ್ಲಿ ಕುಳಿತುಕೊಳ್ಳುತ್ತೇವೆ, ನೋಡುತ್ತೇವೆ, ಬಹಳ ಖುಷಿಯಾಗುತ್ತದೆ. ಶರೀರದ ಜೊತೆಗಲ್ಲ, ಸೂಕ್ಷ್ಮ ವತನದಿಂದ ಕುಳಿತು ನೋಡುತ್ತೇವೆ. ಮಕ್ಕಳು ಕರಪತ್ರಗಳನ್ನು ಹಂಚುತ್ತಿದ್ದಾರೆ ಎಂದು ಕೆಳಗೆ ಬೀಳಿಸಿ, ಯಾರಿಗೆ ಹೋಗುತ್ತದೆಯೋ ಹೋಗಲಿ, ನಮಗೆ ಖುಷಿಯಾಗುತ್ತದೆ. ಯಾವ ಮಕ್ಕಳು ಅಡಗಿ ಕುಳಿತಿದ್ದಾರೋ, ಕಾಡಿನಲ್ಲಿ ಕುಳಿತಿದ್ದಾರೋ, ಅಲ್ಲಿಗೂ ಸಂದೇಶ ತಲುಪುತ್ತದೆ. ಏಕೆಂದರೆ ಅಂತಿಮ ಸಮಯದಲ್ಲಿ ಅವರೂ ಪಾತ್ರ ವಹಿಸಬೇಕಲ್ಲವೇ, ಸಂದೇಶ ತಲುಪುತ್ತದೆ. ಹೀಗೆ ಬರೆಯಿರಿ. ಒಮ್ಮೆಲೆ ಹೃದಯಕ್ಕೆ ತಟ್ಟುವಂತೆ ಅವರು ಆ ಕರಪತ್ರವನ್ನು ಬಚ್ಚಿಟ್ಟುಕೊಳ್ಳಲಿ ಮತ್ತು ಆ ದೃಶ್ಯ ಎದುರು ಬಂದಾಗ ಕರಪತ್ರವನ್ನು ತೆರೆದು ನೋಡಲಿ. ಈ ಸಂದೇಶ ನೀಡಲು ಮಕ್ಕಳು ಬಂದಿದ್ದರು ಎಂದು ಶಾರ್ಟ್ ಆಗಿ ಬರೆಯಿರಿ. ಕರಪತ್ರಗಳನ್ನು ಮಾಡಿರಿ, ಅಂದ್ರೆ ಪಾಂಪ್ಲೆಂಟ್ಸ್ ಗಳನ್ನ ಮಾಡಿಸ್ಕೊಳ್ಳಿ. ಸಾಲುಗಳು, ಅದರಲ್ಲಿ ಹಾಕುವಂತ ಲೈನ್ಗಳು ಕಡಿಮೆ ಇರಲಿ, ಬಹಳ ಚೆನ್ನಾಗಿ ಇರಲಿ. ಪ್ರಾರಂಭ ಮಾಡಿ. ಈಗಂತೂ ಧೂಮ್ ಎಬ್ಬಿಸುತ್ತದೆ, ಅಂದ್ರೆ ಧೂಳು ಎಬ್ಬಿಸುತ್ತದೆ. ನನ್ನ ಬಾಬಾ ಬಂದರು, ಮಧುರ ಬಾಬಾ ಬಂದರು, ಮುದ್ದಾದ ಬಾಬಾ ಬಂದರು. ನೋಡಿ, ಈಗ ಯಾವ ದೃಶ್ಯ ನಡೆಯಲಿದೆ? ಯಾರೋ ಒಬ್ಬ ಮಾತೆ ತಮ್ಮ ಕನಸನ್ನು ಹೇಳುತ್ತಿದ್ದಾರೆ. ಮುಂಬರುವ ಸಮಯದಲ್ಲಿ ಈ ದೃಶ್ಯವು ಬರಲಿದೆ. ಸ್ಥೂಲ ಸಿಂಹ ಕಾಣಿಸುವುದು ಎಂದರೆ ಸಿಂಹವಾಗಿ ಯಾರೋ ಬರುತ್ತಾರೋ. ಏಕೆಂದರೆ ತಂದೆ ಎಲ್ಲಿದ್ದಾರೋ ಅಲ್ಲಿ ತೊಂದರೆಗಳು ಇರುವುದೇ ಇಲ್ಲ. ಸರಿತಾನೆ ಮಕ್ಕಳೇ? ಆ ದೃಶ್ಯವೂ ಇದೆ, ನೋಡುತ್ತಾ ಹೋಗಿ. ಡ್ರಾಮಾದ ದೃಶ್ಯ ಬಹಳ ಅದ್ಭುತವಾಗಿ ನಡೆಯಲಿದೆ. ಆದಿಯ ದೃಶ್ಯ ಏನಿತ್ತು, ಮಧ್ಯದಲ್ಲಿ ಏನಾಯಿತು, ಅಂತ್ಯದಲ್ಲಿ ಏನಾಗಲಿದೆ ಮಕ್ಕಳಿಗೆ ಗೊತ್ತಿಲ್ಲ. ಆದರೆ ನಮಗೆ ಮತ್ತು ನಮ್ಮ ಬಾಬನಿಗೆ ಎಲ್ಲವೂ ಗೊತ್ತಿದೆ. ಎಲ್ಲಾ ರಹಸ್ಯಗಳನ್ನು ಅಳಿಸಲು ಬಂದಿದ್ದೇವೆ. ಒಂದು ಡ್ರಾಮಾ ತಯಾರಾಗುತ್ತಿರುವಾಗ ಆದಿಯ ದೃಶ್ಯವನ್ನು ಆದಿಯಲ್ಲಿ ತೋರಿಸುತ್ತಾರೆ, ಮಧ್ಯದ ದೃಶ್ಯವನ್ನು ಮಧ್ಯದಲ್ಲಿ ತೋರಿಸುತ್ತಾರೆ ಮತ್ತು ಅಂತ್ಯದ ದೃಶ್ಯವನ್ನು ಅಂತ್ಯದಲ್ಲಿ. ಡ್ರಾಮಾದಲ್ಲಿ ದೃಶ್ಯವನ್ನು ಗಡಿಬಿಡಿ ಮಾಡಿದರೆ, ಇಲ್ಲಿನ ದೃಶ್ಯವನ್ನು ಅಲ್ಲಿ ತೋರಿಸಿದರೆ, ಇಲ್ಲಿನದ್ದನ್ನು ಅಲ್ಲಿ ತೋರಿಸಿದರೆ ಡ್ರಾಮಾ ಚೆನ್ನಾಗಿದೆ ಎಂದು ಹೇಳುವುದಿಲ್ಲ. ಡ್ರಾಮಾ ನಿಖರವಾಗಿ ನಡೆದಾಗ ಚೆನ್ನಾಗಿರುತ್ತದೆ. ಯಾರೋ ಹೇಳುತ್ತಾರೆ,
ಬಾಬಾ ಏಕೆ ಹೇಳಲಿಲ್ಲ ನಾನು ಅಲ್ಲಿಗೆ ಬರುತ್ತೇನೆ ಎಂದು? ನಿಮಗೆ ಹೇಳಿಬಿಟ್ಟರೆ ಮೂವಿಯ ದೃಶ್ಯ ಲೀಕ್ ಆಗುತ್ತದೆ. ಡ್ರಾಮಾದ ದೃಶ್ಯ ಏನಾಗುತ್ತಿತ್ತು? ಲೀಕ್ ಆಗುತ್ತಿತ್ತು. ಮಜಾ ಇರುತ್ತಿರಲಿಲ್ಲ. ಆ ಡ್ರಾಮಾದಲ್ಲಿ ದೃಶ್ಯವನ್ನು ಲೀಕ್ ಕೂಡ ಮಾಡುತ್ತಾರೆ. ಆದರೆ ಈ ಡ್ರಾಮಾದಲ್ಲಿ ಯಾವುದೇ ದೃಶ್ಯ ಲೀಕ್ ಆಗುವುದಿಲ್ಲ, ಸರಿ ತಾನೆ? ಮತ್ತು ಯಾರಿಗೆ ಗುಪ್ತವಾಗಿ ಹೇಳಿದ್ದೆವೋ ಅವರೂ ಇಲ್ಲ, ಹೊರಟು ಹೋದರು. ಯಾರಿಗೆ ಹೇಳಿದ್ದೆವೋ ಒಂದಿಬ್ಬರಿಗೆ ಸ್ವಲ್ಪ ಲೀಕ್ ಮಾಡಿದ್ದೆವು, ಅವರು ಶರೀರ ಬಿಟ್ಟು ಹೊರಟು ಹೋದರು. ಇದು ಡ್ರಾಮಾದ ದೃಶ್ಯವಾಗಿದೆ, ಸರಿ ತಾನೆ? ಖುಷಿಯಾಗಿದ್ದೀರಾ ಎಲ್ಲರೂ? ವಾ ಮಕ್ಕಳೇ ವಾ. ಇದಂತೂ ಎಷ್ಟೊಂದು ಒಳ್ಳೆಯ ಮೀಟಿಂಗ್ ನಡೆಯುತ್ತಿದೆ. ಎಲ್ಲೆಲ್ಲಿ ಮಕ್ಕಳು ಕುಳಿತಿದ್ದಾರೆ. ಬಾಬಾ ನೀವು ಎಲ್ಲಿ ಹೊರಟು ಹೋದಿರಿ ನಮ್ಮನ್ನು ಬಿಟ್ಟು ಎಂದು? ನಾವಂತೂ ನಿಮ್ಮನ್ನು ನೋಡಲೇ ಇಲ್ಲ. ಬಹಳಷ್ಟು ಮಕ್ಕಳು ಹೀಗಿದ್ದಾರೆ, ಅಳುತ್ತಿದ್ದಾರೆ, ಡ್ರಾಮಾದಲ್ಲಿದ್ದಾರೆ. ಖಂಡಿತ ಮಕ್ಕಳು ಓಡೋಡಿ ಬರುತ್ತಾರೆ, ದೂರ ದೂರದಿಂದ ಓಡಿ ಓಡಿ ಬರುತ್ತಾರೆ. ಡ್ರಾಮಾದ ದೃಶ್ಯವಾಗಿದ್ದಾರೆ, ಸರಿ ತಾನೆ? ಓಕೆ, ಎಲ್ಲರೂ ಓಕೆ ಆದಿರಿ? ಏನಾಗಿದ್ದೀರಿ? ಓಕೆ. ಓಕೆ ಅಂದರೆ ಎಲ್ಲರೂ ಫಿಟ್. ನಾನು ಮತ್ತು ನನ್ನ ಬಾಬಾ, ಮೂರನೆಯವರು ಯಾರೂ ಇಲ್ಲ, ಇಲ್ಲವಲ್ಲ? ಮೂರನೆಯವರು ಯಾರೂ ಇಲ್ಲ, ನಾನು ಮತ್ತು ನನ್ನ ಬಾಬಾ. ಮತ್ತೆ ಸಿಗೋಣ, ಮತ್ತೆ ಬರೋಣ. ಈಗಷ್ಟೇ ಮೀಟಿಂಗ್ ಶುರುವಾಗಿದೆ, ಈಗಷ್ಟೇ ತಾನೇ ನೋಡುತ್ತೀರಿ. ಡ್ರಾಮಾದ ದೃಶ್ಯ ಸರದಿಯ ಪ್ರಕಾರ ಪ್ರತಿ ಬಾರಿ ಬಾಬಾ ಯುಗಲ್ಸಾತ್ಮಗಳು ನಿಮಗೆ ಭೋಗ ಅರ್ಪಿಸುತ್ತಾರೆ, ನೀವು ಸ್ವೀಕರಿಸುತ್ತೀರಾ? ನೋಡಿ ಮಕ್ಕಳೇ, ಯಾರ ಹೃದಯದಲ್ಲಿ ಪ್ರೀತಿ ಇದೆಯೋ ಅದನ್ನು ಸ್ವೀಕರಿಸುತ್ತೇವೆ. ಯಾವ ಮಕ್ಕಳು ಪ್ರೀತಿಯಿಂದ ಸ್ವೀಕರಿಸುವಂತೆ ಮಾಡುತ್ತಾರೋ ಆಗ ಮಾಡುತ್ತೇವೆ. ಏಕೆ ಮಾಡುವುದಿಲ್ಲ? ಈಗ ಮಕ್ಕಳು ನಾನು ಪವಿತ್ರಳಲ್ಲ, ನನ್ನದು ಸ್ವೀಕಾರವಾಗುವುದಿಲ್ಲ ಎಂದು ಯೋಚಿಸುತ್ತಾರೆ. ಆದರೆ ನಿಮ್ಮ ಭಾವನೆ ಎಷ್ಟೊಂದು ಪವಿತ್ರವಾಗಿದೆ. ಆ ಭಾವನೆಯನ್ನು ನೋಡಿ. ನಾನು ಹೃದಯದಿಂದ ನನ್ನ ತಂದೆಗೆ ಸ್ವೀಕರಿಸುವಂತೆ ಮಾಡುತ್ತಿದ್ದೇನೆ. ನೀವು ನಿಮ್ಮ ಮನೆಯಲ್ಲಿ ಭೋಗ ಮಾಡಿದ್ದೀರಿ, ಅರ್ಪಿಸಿದ್ದೀರಿ. ತಂದೆ ತಿನ್ನುವುದಿಲ್ಲವೇ? ಬಾಬಾ ಬರುತ್ತಾರೆ, ನೀವು ದೃಶ್ಯ ನೋಡುತ್ತೀರಿ. ಬಾಬಾ ಬಂದು ಆ ಭೋಗದಲ್ಲಿ ಅಷ್ಟೊಂದು ಶಕ್ತಿಯನ್ನು ತುಂಬಿ ಹೋಗುತ್ತಾರೆ. ಈಗಲೂ ಹೇಳುತ್ತಿದ್ದೇವೆ, ತಂದೆ ಬೇಹದ್ದಿನವರಾಗಿದ್ದಾರೆ, ಹದ್ದಿನವರಲ್ಲ. ಅರ್ಥ ಮಾಡಿಕೊಳ್ಳಿ. ಬೇಹದ್ದಿನಲ್ಲಿ ಅಂದರೆ ಬೇಹದ್ ಇಡೀ ವಿಶ್ವದ ತಂದೆಯಾಗಿದ್ದಾರೆ, ಎಲ್ಲರ ತಂದೆಯಾಗಿದ್ದಾರೆ. ಆದ್ದರಿಂದ ಯಾರ ಭಾವನೆ ಪ್ರೀತಿಯುಕ್ತವಾಗಿದೆಯೋ ಆಗಲಿ. ಮಕ್ಕಳಿಗೆ ಸಾಕ್ಷಾತ್ಕಾರವನ್ನು ಯಾರು ಮಾಡಿಸುತ್ತಾರೆ? ತಂದೆ ಮಾಡಿಸುತ್ತಾರೆ. ಯಾರೇ ಹನುಮಂತನನ್ನು ನಂಬಲಿ, ಗಣೇಶನನ್ನು ನಂಬಲಿ, ಯಾರನ್ನೇ ನಂಬಲಿ, ಆದರೆ ಸಾಕ್ಷಾತ್ಕಾರ ಯಾರು ಮಾಡಿಸುತ್ತಾರೆ? ತಂದೆ ಮಾಡಿಸುತ್ತಾರೆ. ಯಾರಾದರೂ ಗಣೇಶನನ್ನು ನಂಬುತ್ತಿದ್ದರೆ ತಂದೆ ಹೀಗೆ ಹೇಳುತ್ತಾರೆಯೇ, ಗಣೇಶ ಬರಲಿ, ಅವರು ಸಾಕ್ಷಾತ್ಕಾರ ಮಾಡಿಸಲಿ. ನಾವು ಮಾಡಿಸುವುದಿಲ್ಲ, ಇಲ್ಲ ತಾನೆ? ಅವರು ತಂದೆಯಾಗಿದ್ದಾರೆ, ಆ ರೂಪವನ್ನು ಅವರು ಧರಿಸಿದ್ದಾರೆ. ಆಗ ಮಗುವಿಗೂ ಆ ರೂಪದಲ್ಲಿ ಕಾಣಿಸುತ್ತದೆ. ನೀವು ಮನೆಯಲ್ಲಿ ಕುಳಿತು ಭೋಗ ಅರ್ಪಿಸಿದಾಗ ನಿಮ್ಮ ಧ್ವನಿ ಬರುವುದಿಲ್ಲವೇ? ಯಾರೇ ಎಷ್ಟೇ ಒಳಗೆ ಅಡಗಿದ್ದರೂ ಅಲ್ಲಿಂದ ತಂದೆಗೆ ಧ್ವನಿ ನೀಡುತ್ತಾರೆ, ಹೇಳುತ್ತಾರಲ್ಲವೇ? ತಂದೆಗಾಗಿ ಗಾಯನವಿದೆಯಲ್ಲವೇ? ಭಕ್ತಿ ಮಾರ್ಗದಲ್ಲಿಯೂ ಗಾಯನ ಇದೆ. ಭಗವಂತನಿಗೆ ಕಿವಿ ಇಲ್ಲ, ಆದರೂ ಭಗವಂತ ಕೇಳುತ್ತಾರೆ. ಭಗವಂತನಿಗೆ ಕಣ್ಣಿಲ್ಲ, ಆದರೂ ನೋಡುತ್ತಾರೆ. ಇದು ತಂದೆಯ ಮಹಿಮೆ, ಮತ್ತು ಈ ಮಹಿಮೆ ನಿಖರವಾಗಿದೆ. ನೀವು ಇಲ್ಲಿಂದ ಕೂಗಿದರೆ ತಂದೆ ಕೇಳುತ್ತಾರೆ. ಇಲ್ಲಿಂದ ಜೋರಾಗಿ ಧ್ವನಿ ಕೊಟ್ಟರೆ, ಅಂದ್ರೆ ಜೋರಾಗಿ ಕೂಗಿದರೆ ಬಹಳ ಬೇಗ ತಂದೆಯ ಪರಮಧಾಮ ಅಲುಗಾಡುತ್ತದೆ. ನನ್ನ ಮಕ್ಕಳು ನನಗೆ ಧ್ವನಿ ಕೊಡುತ್ತಿದ್ದಾರೆ, ಅಂದ್ರೆ ಕೂಗುತ್ತಿದ್ದಾರೆ, ನನ್ನನ್ನು ಕೂಗಿ ಕರೆಯುತ್ತಿದ್ದಾರೆ ಎಂದು ತಂದೆ ಓಡೋಡಿ ಬರುತ್ತಾರೆ. ಹಲವು ಸೆಂಟರ್ಗಳಲ್ಲಿ ಹಣ್ಣುಗಳನ್ನು ತೆಗೆದುಕೊಂಡು ಬಂದು ಭೋಗ ಅರ್ಪಿಸಿ ಹಣ್ಣುಗಳನ್ನು ಹಂಚುತ್ತಾರೆ. ಒಳ್ಳೆಯ ಮಾತು, ಹಣ್ಣುಗಳನ್ನು ಹಂಚುತ್ತಿದ್ದಾರೆ, ಒಳ್ಳೆಯ ಮಾತು, ಅದು ಅವರ ಬುದ್ಧಿ. ಈಗ ಈ ಹೊಸ ಆಟ ನಡೆಯುತ್ತಿದೆ, ಡ್ರಾಮಾದ ಪಾತ್ರದ್ದು. ಯಾರಿಗೆ ಪಕ್ಕಾ ಆಗಿದೆಯೋ ಅವರು ಎಂದಿಗೂ ಡಿಸ್ಟರ್ಬ್ ಆಗುವುದಿಲ್ಲ. ಅತ್ಯಂತ ಮೊದಲ ಮಾತು, ಹೆಣ್ಣು ಮಕ್ಕಳಿಗೆ ನಾಟಕದ ಪಾತ್ರ, ಅಂದ್ರೆ ಮಾತೆಯರಿಗೆ, ಅಕ್ಕಂದಿರಿಗೆ ನಾಟಕದ ಪಾತ್ರ ಪಕ್ಕಾ ಆಗಿದ್ದರೆ ಚಿಂತೆ ಏಕೆ? ಏಕೆ ಚಿಂತೆ? ಪರಿವರ್ತನೆಯಾಗುತ್ತದೆ. ಸಿಸ್ಟಮ್ ಕೂಡ ಪರಿವರ್ತನೆಯಾಗುತ್ತದೆ, ಬದಲಾಗುತ್ತದೆ. ಸಿಸ್ಟಮ್ ಒಂದೇ ಆಗಿದ್ದರೆ ಸತ್ಯಯುಗವೂ ಒಂದೇ ಆಗಿರಬೇಕಿತ್ತು, ಕಲಿಯುಗ ಬರಬಾರದಿತ್ತು. ಹಾಗಾದರೆ ಈ ಬಟ್ಟೆಯು ಒಂದೇ ಆಗಿರಬೇಕಿತ್ತು, ಹೀಗೆ ಸಿಗಬಾರದಿತ್ತು. ಹಾಗಾದರೆ ಶರೀರವು ಬಿಡುತ್ತಿರಲಿಲ್ಲ. ಮಗು ಹುಟ್ಟಿದ್ದರೆ ಮಗುವಾಗಿಯೇ ಇರಬೇಕಿತ್ತು, ಮುದುಕರಾಗಬಾರದಿತ್ತು. ಪರಿವರ್ತನೆ ಈ ಇಡೀ ಪ್ರಪಂಚದ ನಿಯಮವಾಗಿದೆ. ಎಲ್ಲಿ ಪ್ರಕೃತಿ ಇದೆಯೋ ಅಲ್ಲಿ ಪರಿವರ್ತನೆ ಇದೆ, ಎಲ್ಲಿ ತಂದೆ ಇದ್ದಾರೋ ಅಲ್ಲಿ ಪರಿವರ್ತನೆ ಇದೆ. ಈಗ ತಂದೆ ಬಂದಿದ್ದಾರೆ,
ತಮ್ಮ ಲೆಕ್ಕಾಚಾರದಂತೆ ಪರಿವರ್ತನೆ ಮಾಡುತ್ತಾರೆ. ಮತ್ತು ಈ ಪ್ರಪಂಚದಲ್ಲೂ ನೋಡಿ, ಯಾವ ಧರ್ಮದ ಆತ್ಮರು ಬಂದಿದ್ದಾರಲ್ಲವೇ, ಸ್ವಲ್ಪ ಬೇರೆ ಪರಿವರ್ತನೆ ಮಾಡಿದರು. ಅವರಿಗೆ ಎಷ್ಟು ಸಹಿಸಬೇಕಾಯಿತು ತಾನೇ? ಎಲ್ಲರನ್ನೂ ಸಹಿಸಬೇಕಾಯಿತು. ಈಗ ಪರಿವರ್ತನೆ ಪ್ರಪಂಚದ ನಿಯಮವಾಗಿದೆ. ಇಷ್ಟು ವರ್ಷಗಳಿಂದ ನಡೆಯುತ್ತಿತ್ತು, ಹೌದಲ್ಲವೇ? ವರ್ಷಗಳು ಬೆರಳೆಣಿಕೆಯಷ್ಟಿವೆ. ಸನ್ನೆ ಬಹಳ ಅದ್ಭುತವಾಗಿದೆ, ಅಂದ್ರೆ ಸೂಕ್ಷ್ಮವಾಗಿ ತಿಳಿದುಕೊಳ್ಳುವುದು ಬಹಳ ಅದ್ಭುತವಾಗಿದೆ. ಅರ್ಥ ಮಾಡಿಕೊಳ್ಳಿ. ಯಾರು ಅರ್ಥ ಮಾಡಿಕೊಂಡರೋ ಅವರು ಚಕ್ರವರ್ತಿಗಳಾಗಿದ್ದಾರೆ. ಅವರಿಗೇನೂ ಹೇಳುವುದಿಲ್ಲ. ಈಗ ಹೃದಯವನ್ನು ನೋಡಬೇಡಿ, ಪ್ರಪಂಚ ಬದಲಾಗುತ್ತಿರುವುದನ್ನು ನೋಡಿ ಇಲ್ಲಿಗೆ ಬಂದಿದ್ದೀರಿ ಮತ್ತು ಬಾಬನಿಗೆ ತಿನಿಸಿದ್ದೀರಿ. ಈಗ ಪರಿವರ್ತನೆಯಾಗುವುದನ್ನು ನೋಡಬೇಕು. ಪರಿವರ್ತನೆಯಂತೂ ಆಗುತ್ತದೆ. ಡ್ರಾಮಾದ ಪಕ್ಕಾ ನಿಶ್ಚಯ ಪಾತ್ರವಾಗಿದೆ. ನೀವು 25 ವರ್ಷಗಳಿಂದ ಏನು ಮಾಡುತ್ತಿದ್ದೀರೋ, ಶರೀರ ಬಿಡುವವರೆಗೂ ಅದನ್ನೇ ಮಾಡುತ್ತೀರಾ? ಏನು ಪರಿವರ್ತನೆಯಾಗುವುದಿಲ್ಲವೇ? ಆಗುತ್ತದೆ, ಪರಿವರ್ತನೆಯಾಗುತ್ತದೆ. ಮತ್ತು ಪರಿವರ್ತನೆ ಏಕೆ ಆಗುತ್ತದೆ? ಅದಕ್ಕೆ ಕಾರಣ ಸ್ವತಃ ಮಕ್ಕಳೇ ಆಗಿದ್ದಾರೆ. ತಂದೆ ಕಾರಣರಾಗಲಿಲ್ಲ, ಸ್ವತಃ ಮಕ್ಕಳೇ ಆಗಿದ್ದಾರೆ. ಆ ಕಾರಣಕ್ಕನುಸಾರವಾಗಿ ತಂದೆಯ ದೃಢ ಸಂಕಲ್ಪವಿದೆ, ಪರಿವರ್ತನೆಯಾಗುತ್ತದೆ. ಹೀಗೆ ಎಲ್ಲಿಯವರೆಗೂ ನಡೆಯುತ್ತಿರುತ್ತದೆ. ನಿಧಾನಗತಿ ಏನೂ ಇಲ್ಲ, ವರ್ಷಗಳೇನೂ ಉಳಿದಿಲ್ಲ, ಸಮಯ ಉಳಿದಿಲ್ಲ. ಮತ್ತು ಎಲ್ಲರೂ ಹೇಳುತ್ತಾರೆ, ಸತ್ಯಯುಗದ್ದು ಆಗಿಬಿಟ್ಟರೆ ರಜೆ, ಅಂದ್ರೆ ಸತ್ಯಯುಗ ಪ್ರಾರಂಭ ಆಗ್ಬಿಡ್ತು, ಸತ್ಯಯುಗದ ಜನಸಂಖ್ಯೆ ರೆಡಿ ಆಗ್ಬಿಡ್ತು ಅಂದ್ರೆ ಇನ್ ಸೇವೆಗೆ ರಜೆ ಅಂತೇಳಿ. ಸರಿ, ಅವ್ರು ಹೇಳ್ತಾರೆ ಸತ್ಯಯುಗದ 9 ಲಕ್ಷ ಆಗಿಬಿಟ್ಟರು ಎಂದು. ಸರಿ ತಾನೆ? ಹಾಗಾದರೆ ತ್ರೇತಾಯುಗದ ಜವಾಬ್ದಾರಿ ಯಾರದ್ದು? ಮಕ್ಕಳು ಏನೂ ಮಾಡದಿದ್ದರೆ ತಂದೆಯಂತೂ ಏನಾದರೂ ಮಾಡುತ್ತಾರೆ ತಾನೆ? ಮಾಡಿದರು ತಂದೆ. ಈಗ ನಾಟಕದ ದೃಶ್ಯ ಇಷ್ಟು ಸಮಯದಿಂದ ನಿಧಾನಗತಿ ಇತ್ತು. ಈಗ ಹೇಗೆ ಯಜ್ಞ ಮುಕ್ತಾಯದ ಕಡೆಗೆ ಹೋಗುತ್ತದೆಯಲ್ಲವೇ, ಆಗ ಮಂತ್ರದ ಸ್ಪೀಡ್ ಮತ್ತು ಸಾಮಗ್ರಿಯ ಸ್ಪೀಡ್ ಆ ಹವನದಲ್ಲಿ ಹೆಚ್ಚಾಗುತ್ತದೆ. ಸ್ವಾಹ 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 ಆರಂಭವಾಗುತ್ತದೆ. ಇದು ಮಾಡಿ ಮಾಡುತ್ತಾರಲ್ಲವೇ, ಅನುಭವವಿದೆಯಲ್ಲವೇ? ಕೊನೆಯಾದಾಗ ಫಟಾಫಟ್ ಮಾಡಿ ಎನ್ನುತ್ತಾರೆ. ಎಲ್ಲವನ್ನೂ ಹಾಕಿ ಬಿಡುತ್ತಾರೆ. ಯಜ್ಞದಲ್ಲಿ ಎಲ್ಲವೂ ಸ್ವಾಹ. ಈಗೇನಿದೆ, ಈಗ ಸ್ವಾಹದಲ್ಲಿ ತೊಡಗಿ ಎಲ್ಲವೂ ಯಜ್ಞದಲ್ಲಿ ಸ್ವಾಹ ಆಗಲಿದೆ. ಸಮಯ ಕಳೆಯಿತು, ಎಲ್ಲರ ಮುಖಗಳು ಬದಲಾದವು, ಆದರೆ ನಾವು ಬದಲಾಗಲಿಲ್ಲ. ಸಂಸ್ಕಾರಗಳು ಬದಲಾದವೆ. ಮಕ್ಕಳಾದ ನೀವು ಏನು ಬಿಟ್ಟು ಹೋಗಿದ್ದೀರೋ ಅದೇ ಇದೆ. ಒಳ್ಳೆಯದು, ಸರಿತಾನೆ ಮಕ್ಕಳೇ? ಮತ್ತೆ ಸಿಗೋಣ. ಎಲ್ಲಾ ಮಕ್ಕಳಿಗೆ ಹೃದಯದ ನೆನಪು ಪ್ರೀತಿ ತಿಳಿಸಿ. ಎಲ್ಲಾ ವಿಶೇಷ ಸಿಕ್ಕಿಲ್ಲದೆ ಅಂದರೆ ಬಹಳ ಸಮಯದಿಂದ ಅಗಲಿದವರು. ಆದರೆ ಈಗಂತೂ 100 ವರ್ಷಗಳಲ್ಲಿ ಸರದಿಯ ಪ್ರಕಾರ 2 ಬಾರಿ ಭೇಟಿಯಾದೆವು. ಅಂದ್ರೆ ಬ್ರಹ್ಮ ಬಾಬಾ 2ನೇ ಸಾರಿ. ನಾವು ಸಿಕ್ಕಿಲ್ಲದೆ ಎಂದು ಹೇಳುವುದಿಲ್ಲ. ಸರಿಯಾಗಿದೆ ತಾನೆ? ಸಂಪೂರ್ಣವಾಗಿ ಎಲ್ಲರೂ ಜ್ಞಾನಿಗಳಾಗಿ ಬಿಟ್ಟರೆ ಸತ್ಯಯುಗದಲ್ಲಿ ಎಲ್ಲರೂ ರಾಜರಾಗುತ್ತಾರೆ. ಆಗ ರಾಜನ ಮುಂದೆ ಕಸ ಗುಡಿಸುವವರು ಯಾರು ಆಗುತ್ತಾರೆ? ಸಂಪೂರ್ಣವಾಗಿ ಸಮರ್ಪಿತರಾಗಿಲ್ಲ, ಅವರು ಆಗುತ್ತಾರೆ. ನೀವು ಸಂಪೂರ್ಣವಾಗಿ ಬುದ್ಧಿಯಲ್ಲಿ ತಂದೆಯನ್ನು ನೆನಪು ಮಾಡಿ. ಮಕ್ಕಳು ಎಲ್ಲರೂ ನನ್ನಂತೆಯೇ ಆಗಲಿ ಎಂದು ಯೋಚಿಸಿದರೆ ಸತ್ಯಯುಗದಲ್ಲಿ ಎಲ್ಲಾ ಮಕ್ಕಳು ಒಂದೇ ರೀತಿ ಆಗಲು ಸಾಧ್ಯವಿಲ್ಲವಲ್ಲ. ಈಗ ನೀವು ಏನು ಮಾಡಬೇಕು? ಒಳಗಡೆ ತಮ್ಮ ಪರಿವರ್ತನೆ, ನಿಮ್ಮನ್ನು ನೀವು ಸಂಪೂರ್ಣವಾಗಿ ಸಮರ್ಪಣೆ ಮಾಡಿ ಮತ್ತು ಅವರ ಸಮರ್ಪಣೆಯನ್ನು ತಂದೆ ಮಾಡಿಸುತ್ತಾರೆ. ಖುಷಿಯಾಗಿರಿ, ಟೆನ್ಷನ್ ತೆಗೆದುಕೊಳ್ಳಬೇಡಿ. ಯಾವ ಮಾತಿನ ಟೆನ್ಷನ್? ಈಗಂತೂ ಸತ್ಯಯುಗದ ಯಾತ್ರೆಯಲ್ಲಿ ನಡೆಯುತ್ತಿದ್ದೇವೆ, ಸರಿತಾನೆ? ಸಹಕಾರ ಸಿಗುತ್ತದೆ, ಸರಿಯೇ? ಖುಷಿಯಾಗಿರುತ್ತೀರ ತಾನೆ? ಸರಿತಾನೆ? ಬಾಬಾ ಎಲ್ಲರೂ ತಮಾಷೆ ಮಾಡುತ್ತಾರೆ. ಇದು ತಮಾಷೆಯಲ್ಲ, ಇದು ನಿಮ್ಮ ಪರಿವಾರ. ಮನೆಯವರೆಲ್ಲರೂ ಸತ್ಸಂಗದವಳು ಎಂದು ತಮಾಷೆ ಮಾಡುತ್ತಾರೆ. ಒಳ್ಳೆಯದೇ ತಾನೇ? ಇದರಲ್ಲಿ ಅಳುವ ಮಾತೇನಿಲ್ಲ. ಮುಂಬರುವ ಸಮಯದಲ್ಲಿ ಅವರಿಗೆ ನಿಮ್ಮ ಅಗತ್ಯ ಬೀಳುತ್ತದೆ. ಅವರೂ ನಿಮಗೆ ಹೇಳುತ್ತಾರೆ, ನಮಗೂ ತಂದೆಯ ಪರಿಚಯ ಕೊಡಿ, ನಮಗೂ ತಿಳಿಸಿ. ಮುಂಬರುವ ಸಮಯದಲ್ಲಿ ಹೀಗಾಗುತ್ತದೆ. ಈ ತಮಾಷೆ ಒಳ್ಳೆಯದು, ಯಾವುದೇ ಕೆಟ್ಟ ತಮಾಷೆಯಲ್ಲ. ಮುಂಬರುವ ಸಮಯದಲ್ಲಿ ಇವರು ನಿಮ್ಮನ್ನು ನೆನಪು ಮಾಡಿಕೊಳ್ಳುತ್ತಾರೆ ಮತ್ತು ನೀವು ಹೇಳುತ್ತೀರಿ, ಬಾಬಾ ಇವರಿಗೆ ಶಾಂತಿ ಕೊಡಿ, ಸರಿತಾನೆ? ಪರವಾಗಿಲ್ಲ. ಸತ್ಸಂಗ ಎನ್ನುವುದು ತಪ್ಪಲ್ಲ. ಸತ್ ಎಂದರೆ ಸತ್ಯ ತಂದೆ, ಸಂಘ ಎಂದರೆ ಆ ತಂದೆಯ ಸಾಂಗತ್ಯ. ಸತ್ಯ ಸಂಘದವಳಾಗಿದ್ದೀರಿ. ಖುಷಿಯಾಗಬೇಕು, ಚೆನ್ನಾಗಿ ಕುಣಿಯಬೇಕು. ನೋಡಿ, ನನಗೇನು ಹೇಳುತ್ತಾರೆ? ಎಲ್ಲರೂ ಸತ್ಸಂಗದವಳು, ಖುಷಿಯಲ್ಲಿ ಕುಣಿಯಿರಿ. ಏನು ಹೇಳುತ್ತಾರೆ?
ಸತ್ಸಂಗದವಳು ಅಂದರೆ ಸತ್ಯ ತಂದೆಯ ಸಂಘದಲ್ಲಿರುವವಳು ನಾನು. ನಿಮಗಂತೂ ಎಷ್ಟೊಂದು ಒಳ್ಳೆಯ ಟೈಟಲ್ ಸಿಕ್ಕಿತು. ಯಾರೂ ನೀಡಲಾಗಲಿಲ್ಲ ಸತ್ಸಂಗದವಳು ಎಂದು ಹೇಳಿದಾಗ. ಹೇಳಿ, ವಾವ್, ಎಷ್ಟೊಂದು ಮುದ್ದಾದ ಶಬ್ದ ನೀವು ಹೇಳುತ್ತಿದ್ದೀರಿ. ನಾನು ಸತ್ಸಂಗದವಳು, ಈಗ ಬಾಬಾರ ಸಂಘದಲ್ಲಿರುವ ಆತ್ಮ ನಾನು. ಈಗ ಖುಷಿ ಪಡಿ. ನಿಮಗೆ ಯಾರಾದರೂ ಸತ್ಸಂಗದವಳು ಎಂದು ಹೇಳಿದಾಗ ಅವರಿಗೆ ಹೇಳಿ, ಥ್ಯಾಂಕ್ ಯು, ಶುಕ್ರಿಯಾ, ಧನ್ಯವಾದ, ನೀವು ನನ್ನನ್ನು ಸತ್ಸಂಗದವಳು ಎಂದು ಕರೆದಿದ್ದೀರಿ ಎಂದು ಅವರಿಗೆ ನಕ್ಕು ಧನ್ಯವಾದ ಹೇಳಿ. ಆಮೇಲೇನಾಗುತ್ತದೆ? ಅವರು ತಾವಾಗಿಯೇ ಡಿಸ್ಟರ್ಬ್ ಆಗಿ ಬಿಡುತ್ತಾರೆ. ನಿಮಗೆ ಯಾವುದೇ ವ್ಯತ್ಯಾಸವಾಗದಿದ್ದರೆ ಅವರು ಹೇಳುತ್ತಾರೆ, ಇವಳಿಗೆ ಯಾವುದೇ ವ್ಯತ್ಯಾಸವಾಗುತ್ತಿಲ್ಲ, ಇವಳನ್ನು ರೇಗಿಸುತ್ತಿದ್ದೇವೆ, ಕೋಪ ಭರಿಸುತ್ತಿದ್ದೇವೆ ಮತ್ತು ಇವಳು ನಗುತ್ತಿದ್ದಾಳೆ. ಯಾರು ನಿಮಗೆ ದುಃಖ ಕೊಡುತ್ತಾರೋ ಮತ್ತು ನೀವು ಅದನ್ನು ತೆಗೆದುಕೊಳ್ಳದಿದ್ದರೆ ಅದು ವಾಪಸ್ ಯಾರ ಬಳಿ ಹೋಗುತ್ತದೆ? ಅವರ ಬಳಿಯೇ, ಸರಿತಾನೆ? ಯಾರಾದರೂ ಸತ್ಸಂಗದವಳು ಎಂದರೆ ಏನ್ ಹೇಳುತ್ತೀರಿ? ಧನ್ಯವಾದ, ನೀವು ನನಗೆ ಎಷ್ಟೊಂದು ಒಳ್ಳೆಯ ಟೈಟಲ್ ಕೊಟ್ಟಿದ್ದೀರಿ, ನಾನು ಸತ್ಸಂಗದವಳು, ಸರಿತಾನೆ? ಈಗಂತೂ ಖುಷಿಯಲ್ಲಿ ಕುಣಿಯಿರಿ. ಯಾರೇ ನಿಮಗೆ ಹೇಳಿದರು ಅವರಿಗೆ ಹೇಳಿ, ಯಾವುದು ಸತ್ಯವೋ ಅದನ್ನೇ ನೀವು ಹೇಳುತ್ತಿದ್ದೀರಿ, ಸರಿಯಾಗಿದೆ ತಾನೆ? ಇಂದಿನಿಂದ ಎಲ್ಲಾ ದುಃಖವನ್ನು ಇಲ್ಲಿಯೇ ಬಿಡಿ. ಯಾರಾದರೂ ನಕ್ಕರೆ, ತಮಾಷೆ ಮಾಡಿದರೆ ಧನ್ಯವಾದ ಹೇಳಿರಿ. ಶುಕ್ರಿಯಾ, ನಾನು ಅದೇ ಆಗಿದ್ದೇನೆ. ನೀವು ಏನು ನೋಡುತ್ತಿದ್ದೀರೋ ನಾನು ಸತ್ಸಂಗದವಳು ಮತ್ತು ಮುಂದೆಯೂ ಇರುತ್ತೇನೆ, ಮುಂದೆಯೂ ನಡೆಯುತ್ತಿರುತ್ತೇನೆ. ಅಳಬಾರದು. ಪಕ್ಕಾ ವಾಗ್ದಾನ. ಯಾರೇ ಏನೇ ಹೇಳಲಿ ನೀವು ನಗಿರಿ, ನೀವು ನಕ್ಕು ಬಿಡಿ. ಯಾರಾದರೂ ನಗುತ್ತಾರಲ್ಲವೇ, ಆಗ ನೀವು ಅವರಿಗಿಂತ ಜಾಸ್ತಿ ನಗಿ. ಹಾಗೇನಾಗುತ್ತದೆ? ಅವರು ತಾವಾಗಿಯೇ ಸುಮ್ಮನಾಗುತ್ತಾರೆ, ಹೌದಲ್ಲವೇ? ಖುಷಿಯಾಗಿರಬೇಕು. ಆದರೆ ತಂದೆ ಸಿಕ್ಕರು, ಇಡೀ ಪ್ರಪಂಚದ ಸಂಪತ್ತು ಸಿಕ್ಕಿತು. ಯಾರನ್ನು ಇಡೀ ವಿಶ್ವ ಹುಡುಕುತ್ತಿದೆಯೋ ಅವರು ಸಿಕ್ಕರು. ಈಗ ದುಃಖವಾಗಬಾರದು, ಸರಿತಾನೆ? ಎಲ್ಲರೂ ತಮ್ಮೊಂದಿಗೆ ಪಕ್ಕಾ ವಾಗ್ದಾನ ಮಾಡಿ. ದುಃಖ ಕೊಡಬಾರದು, ದುಃಖ ತೆಗೆದುಕೊಳ್ಳಬಾರದು, ಅನ್ಯರಿಗೆ ಕೊಡಲೂಬಾರದು, ನೀವು ಅನ್ಯರಿಂದ ತೆಗೆದುಕೊಳ್ಳಬಾರದು, ಸರಿತಾನೆ? ವಾ ಮಕ್ಕಳೇ, ವಾ, ಒಳ್ಳೆಯದು. ಮತ್ತೆ ಸಿಗೋಣ, ಮತ್ತೆ ವಾಪಸ್ ಬರುತ್ತೇವೆ. ನೋಡಿ ಮಕ್ಕಳೇ, ಎಲ್ಲರಿಗೂ ಸೂಕ್ಷ್ಮವತನದಲ್ಲಿ ಸಕಾಶ್ ನೀಡಲು ಹೋಗಬೇಕಿದೆ. ಮಕ್ಕಳಾದ ನಿಮಗೆ ಬಹಳ ಸಮಯ ಕೊಟ್ಟೆವು ಮತ್ತು ಆ ಬೇರೆ ಮಕ್ಕಳು ಕಾಯುತ್ತಿದ್ದಾರೆ. ಇಂದು ಬೆಳಗ್ಗೆಯಿಂದ ಇದೇ ಸೇವೆ ನಡೆಯುತ್ತಿದೆ. ನಮ್ಮದು ಸೂಕ್ಷ್ಮ ರೂಪದಿಂದ ದೇಶ ವಿದೇಶದಲ್ಲಿ ಸುತ್ತು ಹಾಕುತ್ತಿದ್ದೇವೆ. ವಾ, ಎಲ್ಲರೂ ಎಷ್ಟೊಂದು ಅಲಂಕರಿಸಿದ್ದಾರೆ. ಆದರೆ ನೋಡುತ್ತಿದ್ದೇವೆ ಮಕ್ಕಳೇ, ಹಣ ವ್ಯರ್ಥವಾಗುತ್ತಿದೆ. ಆದರೆ ಇಲ್ಲಿ ಸರಿಯಾಗಿದೆ, ಹೆಚ್ಚು ಅಲಂಕಾರ ಇಲ್ಲ. ಒಳ್ಳೆಯದು, ಸರಿತಾನೆ ಮಕ್ಕಳೇ? ಮತ್ತೆ ಸಿಗುತ್ತೇನೆ. ಎಲ್ಲರಿಗೂ ಮನಸ್ಸಿನ ನೆನಪು ಪ್ರೀತಿಗಳನ್ನು ಹೇಳಿರಿ. ಆತ್ಮಿಕ ಮಕ್ಕಳು ಆತ್ಮಿಕ ತಂದೆಗೆ ಮಾಡುವ ನೆನಪು ಪ್ರೀತಿ ಮತ್ತು ನಮಸ್ತೆ. ಧನ್ಯವಾದ ಬಾಬಾ, ಶುಕ್ರಿಯಾ. ಓಂ ನಮಃ ಶಿವಾಯ. ವರದಾನ: ಸದಾ ಸಫಲತಾ ಮೂರ್ತಿ ಭವ. ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ಸ್ವಯಂ ಅನ್ನು ಸದಾ ಮೋಲ್ಡ್ ಮಾಡಿಕೊಳ್ಳುವಂತಹ ಗುಣ ಬೇಕು. ಅವರೇ ರಿಯಲ್ ಗೋಲ್ಡ್ ಆಗುತ್ತಾರೆ. ಹೇಗೆ ಸಾಕಾರ ತಂದೆಯ ವಿಶೇಷತೆಯನ್ನು ನೋಡಿ. ಹೇಗೆ ಸಮಯ ಇದೆಯೋ, ಎಂತಹ ವ್ಯಕ್ತಿ ಇದ್ದಾರೋ ಅದೇ ರೂಪವಾಗುತ್ತಾರೆ. ಸದಾ ಸಫಲತಾ ಮೂರ್ತಿಗಳಾಗುವುದಕ್ಕೋಸ್ಕರ ವಿಶೇಷವಾಗಿ ಈ ಗುಣ ಬೇಕು. ಒಳ್ಳೆಯದು. ಓಂ ನಮಃ ಶಿವಾಯ.